ಅವ್ರು ಬರೆಯೋ 8 ಸಾಲು ಹೆಂಗೆ ಒಂದು ಸಮಾಜದ ಮೈ ಒಳಗಡೆ ಹೋಗ್ಬಿಡುತ್ತೆ. ಯಾರೋ ಎಲ್ಲೋ ಕೂತು ಬರ್ದಿರೋ ಹಾಡುಗಳನ್ನ ಇವತ್ತಿನ ತಲೆಮಾರು ಮುಂದಿನ ತಲೆಮಾರು ಅದು ಶಾಶ್ವತವಾಗಿ ಕೇಳ್ತಾನೇ ಇರ್ತಾರೆ. ಸಿನಿಮಾಗಳು ಉಳಿತಾವೋ ಇಲ್ವೋ, ಹಾಡುಗಳು ಸಮಾಜದ ಮೈ ಸೇರ್ಕೊಂಡ್ಬಿಡುತ್ತೆ. ಅಂದ್ರೆ ನಮ್ಮ ಮೆಮೊರಿ ಚಿಪ್ಪಿಗೆ ಸೇರ್ಕೊಂಡ್ಬಿಡುತ್ತೆ. ನಮ್ಮ ಮೈ ಸೇರ್ಕೊಳ್ಳೋದ್ರಿಂದಲೇ ನಾವೆಲ್ಲ ಬಾತ್ರೂಮಲ್ಲಿ ಹಾಡೋದು. ನೀವು ಬಾತ್ರೂಮಲ್ಲಿ ಸಿನಿಮಾ ಕತೆ ಹೇಳಕ್ಕಾಗಲ್ಲ, ಬಾತ್ರೂಮಲ್ಲಿ ಏನೇನೋ ಹೇಳಕ್ಕಾಗಲ್ಲ, ಡೈಲಾಗ್ ಹೇಳಕ್ಕಾಗಲ್ಲ, ನಾಟಕ ಮಾಡಕ್ಕಾಗಲ್ಲ. ಸುಮ್ನೆ ಮೈ ಮೇಲೆ ನೀರು ಬಿತ್ತೋದ್ರೆ ಒಂದು ಹಾಡು ಬಂದ್ಬಿಡುತ್ತೆ. ದೊಡ್ಡ ಹಾಡುಗಾರ ಆಗ್ಬೇಕಾದ ಅವಶ್ಯಕತೆನೇ ಇಲ್ಲ. ನೋಡಿ, ಯಾರೋ ಒಬ್ಬ ಒಂದು ಹಾರ್ಮೋನಿಯಂ ಪೆಟ್ಟಿಗೆಲೋ ಕೀಬೋರ್ಡಲ್ಲೋ ಕಂಪೋಸ್ ಮಾಡಿರೋ 4 ಸ್ವರಗಳು ಮತ್ತೆ ಒಂದು 8 ಸಾಲುಗಳು ಒಬ್ಬ ಕವಿ ಅವರಿಬ್ಬರ ಸಮ್ಮಿಲನಕ್ಕೆ ಹುಟ್ಟಿರೋ ಕೂಸದೊಂದು ಹಾಡು. ಎಷ್ಟು ಹಾಡುಗಳು ನಮ್ಮನ್ನ ಆವರಿಸ್ಕೊಂಡ್ಬಿಟ್ಟಿರ್ತವೆ. ಎಲ್ಲಿ ಹೋಗಿ ನೀವು ಹಾಡು ಕೇಳುತ್ತೆ. ಅಷ್ಟೊಂದು ಆವರಿಸ್ಕೊಂಡಿರೋ ಹಾಡುಗಳನ್ನ ಮತ್ತೆ ಮತ್ತೆ ಮರುಸೃಷ್ಟಿ ಮಾಡುವಂಥ ಒಂದು ಮಹಾನ್ ವೇದಿಕೆ ಇದೆ. ಅಷ್ಟು ದೊಡ್ಡ ಸಂಗೀತ ಸಾಗರದಲ್ಲಿ ಒಂದು ಅರ್ಧ ಕಪ್ಪು ನೀರು ತಗೊಂಡಂಗೆ ನಾವೆಲ್ಲ ಈ ಕಾರ್ಯಕ್ರಮ ಮಾಡೋದು. ನನಗೊಂದು ಹನಿ ಕೊಡಿ ಅಂತ ಕರೆದಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಸೋ ಸ್ವೀಟ್ ಸರ್, ಸೋ ಸ್ವೀಟ್. ಗುರುಗಳೇ, ನಿಮ್ಮ ಕೈಲಿ ಆಕ್ಟಿಂಗ್ ಮಾಡಿಸಿ, ಡ್ಯಾನ್ಸಿಂಗ್ ಮಾಡಿಸಿ, ಡೈಲಾಗ್ ಹೇಳಿಸಿ, ಗಿಟಾರ್ ನುಡಿಸಿರುವಂತಹ ನಮ್ಮ ಯೋಗರಾಜ್ ಭಟ್ ಸರ್ಗಳು ಇವತ್ತು ಬಂದಿದ್ದಾರೆ. ಹೇಗೆ ಅನಿಸ್ತಾ ಇದೆ ನಿಮಗೆ? ಸ್ನೇಹಪೂರ್ವಕ ಸ್ವಾಗತಗಳು. ಥ್ಯಾಂಕ್ ಯು. ಯೋಗರಾಜ್ ಸರ್ ನೋಡಿದಾಗ ಪ್ರತಿ ಬಾರಿಯೂ ನನಗೆ ಅನ್ಸೋದು ಈಸ್ ಲೈಕ್ ಒಂಥರ ಹೈಪರ್ ಮಾರ್ಕೆಟ್. ಅವರು ವೆರಿ ಬ್ಯುಸಿ ಕಿಚನ್. ಯಾಕಂದ್ರೆ ಅಷ್ಟು ಓದಿದೆ, ಕಾನ್ಸ್ಟೆಂಟ್ ಕುತೂಹಲ ಇದೆ ಅವರಲ್ಲಿ. ಅಂಡ್ ದಟ್ ಇಸ್ ವಾಟ್ ಹ್ಯಾಸ್ ಮೇಡ್ ಹಿಮ್ ವಾಟ್ ಹಿ ಈಸ್ ಟುಡೇ. ಅಂಡ್ ವಿ ಆರ್ ಆಲ್ ಪ್ರೌಡ್ ಆಫ್ ಹಿಮ್. ಯಾಕಂದ್ರೆ ಎಲ್ಲೂ ಕೂಡ ಅವ್ರು ಏನು ಬರೆದ್ರು ಭಿನ್ನವಾಗಿ ಯಾಕೆ ಬರೀತಾರೆ ಅಂತ ಹೇಳಿದ್ರೆ ಇಟ್ಸ್ ಬಿಕಾಸ್ ಆಫ್ ಹಿಸ್ ಅಬ್ಸರ್ವೇಷನ್. ನನ್ನ ಪ್ರಕಾರ ಇಟ್ಸ್ ಬಿಕಾಸ್ ಆಫ್ ಹಿಸ್ ಅಬ್ಸರ್ವೇಷನ್. ನಿಜವಾಗ್ಲೂ ನೀವು ಅಲ್ಲಿಂದ ನಮ್ಮ ಇನ್ನೊಂದು ಬ್ರದರ್ ಶೋ ಇಂದ ಇಲ್ಲಿ ಬಂದಿರೋದು ನಮ್ಮೆಲ್ಲರ ಒಂದು ಸೌಭಾಗ್ಯ. ವಿ ಆರ್ ಆಲ್ ವೆರಿ ಫಾರ್ಚುನೇಟ್ ಅಂಡ್ ಲಕ್ಕಿ ಟು ಹ್ಯಾವ್ ಯು ಹಿಯರ್. ವೆಲ್ಕಮ್ ಸರ್. ವೆಲ್ಕಮ್ ಸರ್. ಥ್ಯಾಂಕ್ ಯು. ಬಟ್ ಗುರುಗಳೇ, ಭಟ್ರ ಯಾವ ಹಾಡು ನಿಮ್ಮನ್ನ ತುಂಬಾ ಕಾಡಿದ್ದು? ಒಂದೊಂದೇ ಬಚ್ಚಿಟ್ಟ ಮಾತು. ಅದು ನೀವು ಒಂದೊಂದೇ ಮಾತುಗಳನ್ನ ಬಚ್ಚಿಡ್ತಾ ಇದ್ದೀರಾ. ಒಂದು ಪಲ್ಲವಿ ಗುರುಗಳೇ ಪ್ಲೀಸ್. ಥ್ಯಾಂಕ್ ಯು ಗುರುಗಳೇ, ಥ್ಯಾಂಕ್ ಯು. ಮೌನವನ್ನ ಮಾತಾಡು ಮಾತಾಡು ಅಂತ ಹೇಳೋದು ಬರೀ ನಮ್ಮ ಯೋಗರಾಜ್ ಭಟ್ರು ಮಾತ್ರ. ಆ ಮೌನವನ್ನ ಕೂಡ ಮಾತಾಡಿಸ್ತಾರೆ ನಮ್ಮ ಭಟ್ರು. ಮಹಾಗುರುಗಳೇ, ಹೇಗೆ ಅನ್ಸ್ತಾ ಇದೆ ಭಟ್ಟರ ಆಗಮನ? ಇಡೀ ಪತ್ರಿಕೋದ್ಯಮ ಉದ್ಯಮ ಒಬ್ಬ ಕವಿಯನ್ನ ಭಟ್ಟರು ಅಂತ ಕರೀತಾರಲ್ಲ, ಅದೆಷ್ಟು ದೊಡ್ಡ ವಿಷಯ. ಯಾವುದೇ ಸುದ್ದಿಗೆ ಭಟ್ರು ಅಂತಾನೆ ಸಂಬೋಧಿಸ್ತಾರೆ. ಆ ಗೌರವ ಪಡೆದ ಏಕೈಕ ಲೇಖಕ ಕನ್ನಡದಲ್ಲಿ ನಮ್ಮ ಯೋಗರಾಜ. ಗಟ್ಟಿಯಾಳು ಕುಡುಕರ ಭಾಷೆಗಳನ್ನೆಲ್ಲ ಬಾಚಿ, ಎಲ್ಲೂ ಲಯ ತಪ್ಪದಂಗೀಚಿ, ನಮ್ಮನ್ನೆಲ್ಲ ಬ್ಲಾಂಕ್ ಇಲ್ದ ಹಾಗೆ ಕಾಪಾಡಿಕೊಂಡ ಚಂದನವನದ ಬೀಚಿ. ನಾನು ಯಾವಾಗಲೂ ಯೋಚನೆ ಮಾಡ್ತಾ ಇದ್ದೆ, ನಾನು ಒಂಥರ ದ್ವಿದಳ ಧಾನ್ಯ. ಮ್ಯೂಸಿಕ್ಕು ಮತ್ತೆ ವರ್ಡ್ಸು ನನ್ನ ಹತ್ರ ಯಾವಾಗಲೂ ಫ್ರೀಯಾಗಿ ಸಿಗುತ್ತೆ ಯಾರಿಗೆ ಬೇಕಾದರೂ. ಇಡೀ ಒಂದು 20 ವರ್ಷ ಯಾರಿಗೂ ಹಾಡು ಬರೆಯೋಕ್ಕೂ ತೊಂದರೆ ಕೊಡದೆ, ಟ್ಯೂನ್ಗೂ ಒಪ್ಸೋಕ್ಕೂ ತೊಂದರೆ ಕೊಡದೆ, ಹಾಡು ಜೊತೆಲಿ ಟ್ಯೂನ್ ಜೊತೆಲಿ ಹಾಡು ಕೊಟ್ಬಿಡ್ತಾ ಇದ್ದೆ. ನಾನೇನು ಮಾಡ್ಬಿಟ್ಟೆ, ನನಗೇನೋ ಬೇಸರ ಆಗಿ ಯೂಟರ್ನ್ ತಗೊಂಡು ಕಾಲೇಜ್ ಕಡೆ ಹೊರಟ್ಬಿಟ್ಟೆ. ಮುಂದೆ ಯಾರು ಅಂತ ಒಂದು ಯೋಚನೆ ಇತ್ತು ನನ್ನ ತಲೆಯಲ್ಲಿ. ಆಗ ಬಂದ ನೋಡಮ್ಮ ಈತ ಕೂಡ ದ್ವಿದಳ ಧಾನ್ಯನೇ. ನಿರ್ದೇಶನದ ಕಡೆ ಒಂದು ಗಮನ, ಹಾಡಿನ ಕಡೆ ಒಂದು ಗಮನ. ನನ್ನನ್ನು 2 ಭಾಗ ಮಾಡಿ ಕಾಯ್ಕಿಣಿ ಮತ್ತು ಯೋಗರಾಜ್ ಭಟ್ಟು ಹಂಚ್ಕೊಂಡ್ಬಿಟ್ರು ಕ್ಲಿಯರಾಗಿ. ಆದರೆ ಈತ ಏನು ಬರೀಬೇಕು ಅನ್ನೋದನ್ನ ನಿಖರವಾಗಿ ಯೋಚನೆ ಮಾಡಿದ್ದ. ನಾನು ಉದಯ್ ಶಂಕರ್ ಬರೆದಿದ್ದನ್ನೆಲ್ಲ ಬರಿಬಾರ್ದು ಅಂತ ಬರಿತಾ ಇದ್ದೆ. ಈತ ನನ್ನ ಪಟ್ಟ ಶಿಷ್ಯ ಆಗಿ ಗುರುಗಳು ಬರೆದಿದ್ದನ್ನ ನಾವು ಬರಿಬಾರ್ದು ಅಂತ ಡಿಸೈಡ್ ಮಾಡಿದ್ದ. ಆಗ್ತಾನೆ ಹೊಸ್ತನ ಬರೋದು. ನಾನು ಒಂದು ನಿರ್ಧಾರ ಮಾಡಿದೆ, ಏನು, ನಾನು ಇರೋವರೆಗೂ ರೀಮೇಕ್ ಟ್ಯೂನ್ ಮಾಡಬಾರ್ದು ಅಂತ. ಸೊ ಒಂದು ನಿರ್ಧಾರದಿಂದ ಒಂದು 3,500 ಹೊಸ ಟ್ಯೂನ್ಸ್ ಬಂದ್ವು. ಅದಾದ್ಮೇಲೆ ಈತ ಬಂದ್ಮೇಲೆ ನಾನು ಬರೆದಾಗ ಬರಿಬಾರ್ದು ಅಂತಿದ್ದಕ್ಕೆ ಏನ್ ಟ್ರೆಂಡ್ ಕ್ರಿಯೇಟ್ ಮಾಡಿದ. ಏನ್ ಟ್ರೆಂಡ್ ಅದ. ನನಗೆ ಎಷ್ಟು ಆಶ್ಚರ್ಯ ಅಂದ್ರೆ, ಹಾಡು ಶಿವ ಅಂತ ಹೋಗುತ್ತಿದ್ದೆ, ಸಿಕ್ಕಾಪಟ್ಟೆ ಸಾಲ ಇತ್ತು ಲೈಫಿನಲ್ಲಿ, ಅರ್ಧ ಟ್ಯಾಂಕು ಪೆಟ್ರೋಲ್ ಇತ್ತು ಬೈಕಿನಲ್ಲಿ, ನೀ ಬಂದೆ ಸೈಡಿನಲ್ಲಿ. ಎಷ್ಟು ಚೆನ್ನಾಗಿದೆ ಅದು. ಚಿಕ್ಕ ಮಕ್ಕಳು ಕೂಡ ಅದನ್ನ ಹಾಡಿ ಅದನ್ನ ಗುನುಗಿಸ್ತಾ ಇದ್ರು. ಸೊ ನಾನು ಬರೀದೇ ಇರೋದನ್ನ ಬರೆದು ಪ್ರೂವ್ ಮಾಡೋದಿದೆಯಲ್ಲ, ಅದು ಓನ್ಲಿ ಒನ್ ಭಟ್ಟರು.
ಓನ್ಲಿ ಒನ್ ಬಟ್ಟರು. ಭಟ್ಟರು. ಉದಯ್ ಶಂಕರ್ ಅವರು ಕಂಪೋಸರ್ಸ್ಗೆ ಅಕ್ಷಯ ಪಾತ್ರೆ, ಅವರಾದ್ಮೇಲೆ ನಾನೇ ಅಕ್ಷಯ ಪಾತ್ರೆ, ನೀನು ಎಲ್ಲ ಕಂಪೋಸರ್ಸ್ಗೆ ದೊಡ್ಡ ಅಕ್ಷಯ ಪಾತ್ರೆ. ಲವ್ಲಿ. ವೆಲ್ಕಮ್ ಟು ದಿ ಶೋ. ಬರೋಣ, ಮಾತಾಡೋಣ ಇವತ್ತು. ಥ್ಯಾಂಕ್ ಯು ಸರ್. ತುಂಬಾ ಹೆದರಿಕೆ ಆಗೋಯ್ತು ನನಗೆ. ಇವತ್ತು ಗುರು ಶಿಷ್ಯಂದ್ರು ಅಲ್ಲಿ ಪಕ್ಕ ಕೂತ್ಕೋತಾರೆ, ಈ ರೀತಿಯ ಸಾಕಷ್ಟು ಮಾತುಗಳನ್ನ ಹೇಳ್ತಾರೆ. ಅವ್ರಿಗೆ ಇಷ್ಟವಾದಂತಹ ಹಾಡುಗಳು, ಸಾಹಿತ್ಯಗಳು, ಹಾಗೇನೆ ಅದರ ಹಿನ್ನೆಲೆಗಳು ಎಲ್ಲಗಳು ಇದರಲ್ಲಿ ನಾವು ಚರ್ಚೆಗಳನ್ನ ಮಾಡಲಾಗುತ್ತೆ. ಥ್ಯಾಂಕ್ ಯುಗಳು. ಭಟ್ರುಗಳು ಈಗ ಸದ್ಯಕ್ಕೆ ಅವರು ಮಹಾಗುರುಗಳ ಪಕ್ಕದಲ್ಲಿ ಕೂತ್ಕೋತಾರೆ. ಪ್ಲೀಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ವಾರೆ ವಾ, ಭಟ್ರುಗಳು, ಗುರುಗಳು, ಮಹಾ ಗುರುಗಳು. ಅರೆ ಲವ್ಲೆ. ಈ ಸಂಭ್ರಮದಲ್ಲಿ ನಮ್ ಜೊತೆ ಭಟ್ರು ಇರ್ತಾರೆ, ಇದರ ಜೊತೆ ಇನ್ನಷ್ಟು ಹಲವಾರು ಅತಿಥಿಗಳು ಬರಲಿದ್ದಾರೆ. ಆದ್ರೆ ಕಂಟೆಸ್ಟೆಂಟ್ಸ್, ಒಂದು ಶುಭ ಸುದ್ದಿ ಇದೆ. ಇದು ಒಂದು ಸೆಲೆಬ್ರೇಷನ್ ಆಗಿರೋದ್ರಿಂದ, ಸಂಗೀತವನ್ನ ಸಂಭ್ರಮಿಸ್ತಾ ಇರೋದ್ರಿಂದ ನಿಮ್ಮ ಸ್ಕೋರ್ಸ್ ಇರೋದಿಲ್ಲ. ಇಲ್ಲಿ ಇವತ್ತು ಬರೀ ಸಂಗೀತ ಸಂಭ್ರಮ ಅಷ್ಟೇ. ಆದ್ರೆ ಬೆಸ್ಟ್ ಪರ್ಫಾರ್ಮೆನ್ಸ್ಗೆ ಮಹಾಗುರುಗಳ ಕಡೆಯಿಂದ ನಿಮ್ಗೆ ಗೋಲ್ಡನ್ ಬಜರ್ ಇದ್ದೇ ಇರತ್ತೆ. ಓಕೆನಾ? ತಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಅರ್ಜುನ್ ಸರ್ ಅವರ ಆರೋಗ್ಯದಲ್ಲಿ ಒಂದ್ ಸ್ವಲ್ಪ ಏರುಪೇರಾಗಿದ್ದ ಕಾರಣ ಅವರು ಸರಿಗಮಪ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಕ್ ಆಗ್ಲಿಲ್ಲ. ಆದ್ರೆ ಈಗ ಅವರು ಚೇತರಿಸ್ಕೊಂಡಿದ್ದಾರೆ, ಹುಷಾರಾಗಿದ್ದಾರೆ. ಬಟ್ ನಮಗಾಗಿ ಒಂದು ಸಂದೇಶವನ್ನ ಕಳಿಸಿದ್ದಾರೆ ನೋಡಿ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅರ್ಜುನ್ ಜನ್ಯ. ಕಾರಣಾಂತರಗಳಿಂದ ಸ್ವಲ್ಪ ಆರೋಗ್ಯ ತಪ್ಪಿತ್ತು. ನಿಮ್ಮೆಲ್ಲರ ಆಶೀರ್ವಾದದಿಂದ, ನಿಮ್ಮೆಲ್ಲರ ಪ್ರೀತಿಯಿಂದ, ನಿಮ್ಮೆಲ್ಲರ ಪ್ರೇಯರ್ಸಿಂದ ಈಗ ಚೇತರಿಸ್ಕೊತಾ ಇದ್ದೀನಿ. ಹಾಗೂ ಇಡೀ ಸರಿಗಮಪ ತಂಡನ ಬಹಳ ಮಿಸ್ ಮಾಡ್ಕೋತಾ ಇದ್ದೀನಿ. ಆದಷ್ಟು ಬೇಗ ನಾನು ಮತ್ತೆ ಕಾರ್ಯಕ್ರಮಕ್ಕೆ ವಾಪಸ್ ಬರ್ತಾ ಇದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ಹಾಗೂ ನಿಮ್ಮೆಲ್ಲರ ಪ್ರೇಯರ್ಸ್ ಹೀಗೆ ಇರಲಿ. ಬಹಳ ಪ್ರೀತಿ ತೋರಿಸಿದ್ರ, ಬಹಳಷ್ಟು ಪ್ರಾರ್ಥನೆ ಮಾಡಿದಿರ ನನಗೋಸ್ಕರ, ನನ್ನ ಕುಟುಂಬಕ್ಕೋಸ್ಕರ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ ಆದಷ್ಟು ಬೇಗ ಬಂದು ನಿಮ್ಮನ್ನೆಲ್ಲರೂ ಕಾಣ್ತೀನಿ. ಐ ಆಮ್ ಓಕೆ, ನಥಿಂಗ್ ಟು ವರಿ. ಭಟ್ರೆ, ನಿಮ್ಮ ಸ್ನೇಹಿತರ ಸಂದೇಶ. ಅವನಿಗೆ ಒಂದು ಪುಟಾಣಿ ಸಮಸ್ಯೆ, ಹೃದಯದ ಸಮಸ್ಯೆ. ಒಂದು 5-6 ಗಂಟೆಗೆ ಪುಣ್ಯಾತ್ಮ ಮೊಟ್ಟ ಮೊದಲಿಗೆ ಹೇಳಿದ್ದು ನನಗೆ ಮತ್ತೆ ಚಾನೆಲ್ ಮುಖ್ಯಸ್ಥ ರಾಘವೇಂದ್ರ ಹುಣಸೂರ್ ಅವರಿಗೆ. ನಮಗೆ ಸುದ್ದಿ ಗೊತ್ತಾಗಿ 1 ಅವರಿಗೆ ಓಡ್ಕೊಂಡು ಹೋದ್ವಿ, ಡಾಕ್ಟರ್ಸ್ ಹತ್ರ ಎಲ್ಲ ಮಾತಾಡಿದ್ವಿ. ರಾಘವೇಂದ್ರ ಅಲ್ಲಿನ ಡಾಕ್ಟರ್ಸಿಗೆಲ್ಲ ಕೋಆರ್ಡಿನೇಟ್ ಮಾಡಿ ಏನೇನಾಗಬೇಕು ಎತ್ತ ಎಲ್ಲ ನೋಡಿ ಅವನನ್ನು ವಾರ್ಡಿಗೆ ಶಿಫ್ಟ್ ಮಾಡಿಸಿ ಬೆಳಗ್ಗೆ ಡಿಸ್ಚಾರ್ಜು ಇತ್ಯಾದಿ ಮಾಡಿಸಿ ರಾಘವೇಂದ್ರ ಬಂದ. ನನಗೆ ಈ ಇನ್ಸಿಡೆಂಟ್ ಅಲ್ಲಿ ಅನ್ಸೋದೇನು ಅಂದ್ರೆ, ನಾವು ಯಾರ ಜೊತೆಗೂ ಇರೋದಿಲ್ಲ, ನಮ್ಮ ಜೊತೆಗೆ ನಾವು ಇರ್ತೀವಿ, ನಮ್ಮ ದೇಹದ ಜೊತೆಗೆ ನಾವು ಇರ್ತೀವಿ. ನಾವು ಎಷ್ಟು ನೆಗ್ಲೆಕ್ಟ್ ಮಾಡ್ತೀವಿ ನಮ್ಮ ದೇಹನ ಅನ್ನೋದು ಗೊತ್ತಾಗೋಕೆ ಕೆಲಸ ಮಾಡು ಯಾವ್ದು ಹಿಂದೆ ಬಿದ್ದಿದ್ದೀವಿ ಅನ್ನೋದೇ ಗೊತ್ತಾಗೋದಿಲ್ಲ. ಒಂದು ವಾಕಿಂಗ್ ಮಾಡೋದಕ್ಕೆ ನಮಗೆ ಬೋರು. ದಯಮಾಡಿ ವೀಕ್ಷಕರಲ್ಲಿ ಅಥವಾ ಸಹೋದ್ಯೋಗಿಗಳಲ್ಲಿ ಈ ವೇದಿಕೆಯ ಎಲ್ಲ ಅವಿಭಾಜ್ಯ ಅಂಗಗಳಂತಹ ಕಂಟೆಸ್ಟೆಂಟ್ಗಳಲ್ಲಿ, ವ್ಯಕ್ತಿಗಳಲ್ಲಿ ಕೇಳ್ಕೊಳ್ಳೋದೇನಂದ್ರೆ, ನಮ್ಮ ದೇಹನ ನಾವು ಮರಿಬಾರ್ದು, ನಮ್ಮ ದೇಹದ ಜೊತೆಗೆ ಮಾತ್ರ ನಾವು ಇರೋದು.